ಇದು ದಾವತ್ ಬಿರಿಯಾನಿ ಕಿಟ್. ಇದು 30 ಈಸಿ ಸ್ಟೆಪ್ಸ್ನಲ್ಲಿ ನಾವೀಗ ಮಾಡ್ಬೋದು. ಇದನ್ನು ತುಂಬ ಈಸಿಯಾಗಿರುತ್ತೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಈ ಪ್ಯಾಕೆಟು ಬಾಸ್ಮತಿ ರೈಸ್ ನೋಡಿ. ಇದನ್ನು ನಾವೀಗ ನೀರಲ್ಲಿ ಹಾಕಿ ಅದನ್ನು ನೆನೆಯೋಕ್ಕೆ ಬಿಟ್ಟಿದ್ದೀವಿ. ಹಾಗೆ ಇದರಲ್ಲಿ ಅದಕ್ಕೆ ಬೇಕಾದಂಥ ಮಸಾಲೆ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ. ಹಾಗೆ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೈದರಾಬಾದಿ ಬಿರಿಯಾನಿ ಹಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಈ ಇದರಲ್ಲಿ. ಮತ್ತು ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಫುಲ್ ಡೀಟೇಲಾಗಿ ಕೊಟ್ಟಿದ್ದಾರೆ ಇದರಲ್ಲಿ. ಹಾಗೆ ಇಲ್ಲೊಂದು ರಾಯ್ತಾ ಸೀಸನಿಂಗ್ 7 ಗ್ರಾಮ್ ಇದನ್ನು ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ಮಸಾಲೆಗೆ ಬೇಕಾದಂಥ ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಅದಕ್ಕೆ ಬೇಕಾದ ಒಂದು ಲೀಫ್ ಇದಿಷ್ಟನ್ನು ಕೊಟ್ಟಿದ್ದಾರೆ. ಇದೆಲ್ಲನೂ ಸೇರಿಸಿ ನಾವೀಗ ಮತ್ತು ಇದಕ್ಕೆ ಬೇಕಾದಂಥ ತರಕಾರಿ ನೋಡಿ. ಇಲ್ಲಿ ಈರುಳ್ಳಿ, ಟೊಮೊಟೊ, ಬೀನ್ಸು ಮತ್ತು ಹಾಗೆ ಹೂಕೋಸು ಇದಿಷ್ಟನ್ನು ಹಾಕಿ ಈ ಬಿರಿಯಾನಿಯನ್ನು ತಯಾರಿಸ್ಬೋದು. ಅದು ಮುಂದೆ ತಯಾರಿಸೋದನ್ನು ತೋರಿಸ್ತೀನಿ. ಈಗ 2 ಈರುಳ್ಳಿ ಕಟ್ ಮಾಡಾಯಿತು. ಅದೇ ರೀತಿ ಈಗ ಒಂದು ಆಲೂಗಡ್ಡೆನ ಕಟ್ ಮಾಡ್ತಾಯಿದ್ದೀವಿ. ಈಗ ಬೀನ್ಸ್ ಕಟ್ ಮಾಡ್ತಾಯಿದ್ದೀವಿ. ಈಗ ನೋಡಿ 2 ಮೆಣಸಿನ್ಕಾಯಿನ ಕಟ್ ಮಾಡಿ ಈಗ ಅದನ್ನು ಹಾಕ್ತಾಯಿದ್ದೀವಿ. ಈಗ ನೋಡಿ ಹೂಕೋಸನ್ನ ನಾವು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಅದಕ್ಕೆ ಅರಿಶಿನ ಹಾಕಿ ನೀರಿನಲ್ಲಿ ಕುದಿಸಿ ಈಗ ಆ ನೀರನ್ನ ನಾವು ಹೊರಗಡೆ ಚೆಲ್ಲಿ ಆ ಹೂಕೋಸನ್ನೂ ಇದಕ್ಕೆ ಯೂಸ್ ಮಾಡ್ತೀವಿ. ಈಗ ನಾವು ಸ್ಟವ್ ಆನ್ ಮಾಡ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾಯಿದ್ದೀವಿ. 2 ಸ್ಪೂನ್ ಎಣ್ಣೆನ ಇದಕ್ಕೆ ಹಾಕ್ತಾಯಿದ್ದೀವಿ. ಮೆಣಸಿನ್ಕಾಯಿ ಹಾಕಿದ್ದೀವಿ. ಈಗ ಈರುಳ್ಳಿ ಹಾಕೊಂಡು ಈರುಳ್ಳಿನ ಸ್ವಲ್ಪ ಬಡಿಸ್ಕೊಳ್ತೀವಿ. ಈಗ ನೆಕ್ಸ್ಟು ಕ್ಯಾರೆಟ್ನ ಮತ್ತು ಆಲೂಗಡ್ಡೆನ ಹಾಕ್ತಾಯಿದ್ದೀವಿ. ಈಗ ಹಾಗೆ ಬೀನ್ಸ್ನ ಹಾಕಿದ್ದೀವಿ. ಈಗ ಎಲ್ಲ ತರಕಾರಿಗಳನ್ನ ಹಾಕಿ ಹುರ್ಕೊಳ್ತಾಯಿದ್ದೀವಿ. ಇದನ್ನು ಮುಚ್ಚಿ ಅದನ್ನು ಬೇಯಕ್ಕೆ ಬಿಡ್ತಿದ್ದೀವಿ. ಈಗ ಇದಕ್ಕೆ 1 ಚಮಚ ಎಣ್ಣೆ ಹಾಕಿ ನೀರನ್ನು ಕಾಯಿಸಿ ಇಟ್ಟಿದ್ದೀವಿ. ಹಾಗೆ ಇದಕ್ಕೆ ಮಸಾಲೆದು ತೋರಿಸಿದ್ನಲ್ಲ ಆವಾಗಲೇ ಪ್ಯಾಕೆಟು, ಅದರಲ್ಲಿರೋಂಥ ಮಸಾಲೆ ಎಲ್ಲನೂ ಈ ನೀರಿಗೆ ಹಾಕಿದ್ದೀವಿ. ಈಗ ಇಲ್ಲಿನೂ ನೋಡಿ ಇದರಲ್ಲಿ ತರಕಾರಿಗಳೆಲ್ಲ ಬೆಂದಿದೆ. ಈಗ ಅದಕ್ಕೆ ಹೂಕೋಸನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ಹೂಕೋಸು ಹಾಕಿದ್ಮೇಲೆ ಅದಕ್ಕೆ ಟೊಮೊಟೊನು ಹಾಕ್ತಾಯಿದ್ದೀವಿ. ಈಗ ಟೊಮೊಟೊ ಹಾಕಿ ಎಲ್ಲ ತಿರುಗಿಸಿ ಅದನ್ನು ಟೊಮೊಟೊನು ಬೇಯೋ ಹಾಗೆ ಮಾಡಬೇಕೀಗ. ಇದು ಅಕ್ಕಿನ ನಾವು ನೆನೆಸಿದ್ದು ಅದನ್ನೀಗ ಅರ್ಧ ಗಂಟೆ ಆಗಿದೆ. ಅದನ್ನೀಗ ಬಸಿತಾ ಇದ್ದೀವಿ. ಈಗ ನೋಡಿ ಅಕ್ಕಿಲಿ ನೀರನ್ನ ತೆಗೆದು ಈಗ ಅದನ್ನು ಕುದೀತಾರಂತ ಈ ನೀರಿಗೆ ಹಾಕ್ತಾಯಿದ್ದೀವಿ. ಈಗ
ಈಗ ಮಸಾಲೆ ಪ್ಯಾಕೆಟು ತೋರಿಸಿದ್ನಲ್ಲ ಅದನ್ನು, ಈಗ ಅದನ್ನು ಕಟ್ ಮಾಡಿಬಿಟ್ಟು ಆ ಮಸಾಲೆನ ಇಲ್ಲಿ ನಾವು ತರಕಾರಿಗಳು ಬೇಯಿಸ್ಕೊಂಡಿರೋ ಇದಕ್ಕೆ ಹಾಕ್ತಾಯಿದ್ದೀವಿ. ಇದು ದಾವತ್ ಅವ್ರು ಕೊಟ್ಟಿರೋ ಮಸಾಲೆ ಇಂಗ್ರೀಡಿಯೆಂಟ್ಸು. ಈಗ ಬಾಸುಮತಿ ಅಕ್ಕಿ ನಾವು ಬೇಯೋದಕ್ಕೆ ಇಟ್ಟಿದ್ದೀವಿ. ಇದು 7ರಿಂದ 10 ನಿಮಿಷದಲ್ಲಿ ಬೇಯಿಸಬೇಕು. ಈಗ ಮಸಾಲೆ ಹಾಕಿದ್ಮೇಲೆ ಇದನ್ನು 15 ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಬೇಕು. ಇದನ್ನು ಅನ್ನ ಈಗ 80% ಬೆಂದಿದೆ. ಅದನ್ನು ನಾವೀಗ ಬಸ್ಕೊಳ್ತಾ ಇದ್ದೀವಿ. ಈಗ ನೋಡಿ, ದಾವತ್ ಬಿರಿಯಾನಿ ಕಿಟ್ ಹೈದ್ರಾಬಾದಿ ಈ ಕಿಟ್ಟಲ್ಲಿರೋವಂಥ ಈ ಮಾಡಿರೋಂಥ ಅನ್ನ ತುಂಬ ಚೆನ್ನಾಗಿ ಆಗಿದೆ. ಇದು ನೋಡಿ, ತರಕಾರಿ ಜೊತೆ ಮಸಾಲೆನೂ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ ಈಗ ನಾವು ಇಲ್ಲಿ ಬೇಯಿಸಿಟ್ಕೊಂಡಿರುವಂಥ ರೈಸು ಮತ್ತು ಈ ಕಡೆ ತರಕಾರಿ ಮತ್ತು ಮಸಾಲೆ ಹಾಕಿ ಮಾಡಿರುವಂಥ ಈ ಒಂದು ಏನದು ಈ ಮಸಾಲೆ, ಇದನ್ನು ಮತ್ತು ಈ ರೈಸನ್ನು ಈಗ ಲೇಯರ್ ಬೈ ಲೇಯರ್ ಆಗಿ ಈ ಒಂದು ಕುಕ್ಕರ್ನಲ್ಲಿ ಹಾಕಿ 10 ನಿಮಿಷ ನಾವು ದಮ್ ಕಟ್ಟಬೇಕು. ನೋಡಿ, ಮೊದಲನೇದಾಗಿ ಅನ್ನದ ಕುಕ್ಕರ್ ಕೆಳಗಡೆಗೆ ಸ್ವಲ್ಪ ರೈಸ್ ಹಾಕ್ತಾಯಿದ್ದೀವಿ. ಅದು ಹಾಕಾದ್ಮೇಲೆ ನೋಡಿ, ಈ ಮಸಾಲೆ ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಒಂದು ಲೇಯರ್ ಹಾಕ್ತಾಯಿದ್ದೀವಿ ಇಲ್ಲಿ. ಅದು ಮಸಾಲೆ ಹಾಕಿದ ನಂತರ ಅದಕ್ಕೆ ಇಲ್ಲಿ ಬೇಯಿಸ್ಕೊಂಡಿರುವಂಥ 80% ಬೇಯಿಸ್ಕೊಂಡಿರುವಂಥ ಈ ರೈಸನ್ನು ಸುತ್ತ ಲೇಯರಾಗಿ ಉದುರಿಸಿ ಹಾಕ್ತಾಯಿದ್ದೀವಿ. ಈಗ ಅದಕ್ಕೆ ನೋಡಿ, ಈಗ ರೈಸ್ ಹಾಕಿದೆ, ಅದರ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿದೆ. ಈಗ ನೋಡಿ, ರೈಸ್ ಹಾಕಾದ್ಮೇಲೆ ಅದರ ಮೇಲೆ ಮಸಾಲೆದು ಒಂದು ಲೇಯರ್ ಹಾಕಿದೆ. ಆ ಲೇಯರ್ ಮೇಲೆ ಈಗ ರೈಸ್ನ ಹಾಕ್ತಾಯಿದ್ದೀವಿ. ಈಗ ನೋಡಿ, ಕೊನೆ ಲೇಯರು ಬಾಸ್ಮತಿ ರೈಸಿಂದ ಮಾಡಿರುವಂಥ ರೈಸ್ನ ಈಗ ಸುತ್ತ ಹಾಕ್ತಾಯಿದ್ದೀವಿ. ಇದು ಹಾಕಾದ ನಂತರ 5ರಿಂದ 8 ನಿಮಿಷ ದಮ್ ಕಟ್ಟಬೇಕು. ದಮ್ ಕಟ್ಟೋದಕ್ಕೆ ನಾವೇನು ಮಾಡ್ತೀವಿ, ಈ ಕುಕ್ಕರ್ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಮುಚ್ಚಳ ಹಾಕ್ಬಿಟ್ಟು ನಾವು ಒಂದು 5 ನಿಮಿಷ ಅದನ್ನು ಬೇಯಿಸ್ತೀವಿ. ಇದನ್ನು ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ತೀವಿ. ನೋಡಿ, ಈಗ ದಮ್ ಕಟ್ಟಿರೋದು ಆಗಿದೆ. ಈಗ ಅದನ್ನು ಓಪನ್ ಮಾಡಿ ಒಳಗಡೆ ಅಷ್ಟು ನೀಟಾಗಿ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ. ಈಗ ನಾವು ಅನ್ನ ಬೇಯಿಸಬೇಕಾದಾಗಲೇ ಇದಕ್ಕೆ ಉಪ್ಪನ್ನು ಹಾಕಿರ್ತೀವಿ. ಹಾಗಾಗಿ ನಾವು ಮಸಾಲೆ ಜೊತೆಯನ್ನು ಹಾಕಬೇಕಾದ ಅವಶ್ಯಕತೆ ಇರಲ್ಲ. ನೋಡಿ, ಈಗ ವೆಜಿಟೇಬಲ್ ದಾವತ್ ಬಿರಿಯಾನಿ ರೆಡಿಯಾಗಿದೆ. ಯಾವ ರೀತಿ ಚೆನ್ನಾಗಿ ಲೇಯರ್ ಬೈ ಲೇಯರ್ ಆಗಿ ಬಂದಿದೆ. ಇದು ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಥ್ಯಾಂಕ್ ಯು ನೋಡಿದ್ದಕ್ಕೆ.